ನಾವು ಯಾಕೆ ಧರ್ಮಾಚರಣೆಯನ್ನು ಮಾಡಬೇಕು ಅನ್ನುವುದನ್ನು ರಾಮಾಯಣದಲ್ಲಿ ಹೇಳಿದ್ದಾರೆ. ಧರ್ಮಾದರ್ಥ ಪ್ರಭವತಿ, ಧರ್ಮಾತ್ ಪ್ರಭವತೆ ಸುಖಂ, ಧರ್ಮೇಣ ಲಭತೆ ಸರ್ವಂ, ಧರ್ಮಸಾರಮಿದಂಜಗತ್ ಅಂತ. ಅಂದರೆ ಮೂಲ ರಾಮಾಯಣ ಇದು ನಾನೀಗ ಹೇಳಿದ್ದು. ವಾಲ್ಮೀಕಿಗಳು ಬರೆದ ರಾಮಾಯಣ ಸಂಸ್ಕೃತದ ಶ್ಲೋಕ ರೂಪದಲ್ಲಿ ಇರುವಂಥದ್ದು. ಅಂದರೆ ಅದರ ಅರ್ಥ ಧರ್ಮಾತ್ ಅರ್ಥ ಪ್ರಭವತಿ, ಧರ್ಮವನ್ನು ನಾವು ಆಚರಣೆ ಮಾಡುವುದರಿಂದ ನಮ್ಮಲ್ಲಿ ಅರ್ಥ ಅಂದರೆ ಆರ್ಥಿಕತೆ, ಅರ್ಥ ಪ್ರಭವತಿ, ಧರ್ಮದ ಆಚರಣೆಯಿಂದ ಸಂಪತ್ತು ಹೆಚ್ಚುತ್ತದೆ ಅಂತ ಈ ಶ್ಲೋಕದ ಅರ್ಥ. ಎರಡನೆಯದು ಹೇಳ್ತಾರೆ, ಅಷ್ಟು ಮಾತ್ರ ಅಲ್ಲ, ಧರ್ಮಾತ್ ಪ್ರಭವತೆ ಸುಖಂ, ಧರ್ಮದಿಂದ ಸುಖ ಪ್ರಾಪ್ತಿಯಾಗ್ತದೆ. ಮೂರನೆಯದ್ದು ಹೇಳ್ತಾರೆ, ಅಷ್ಟು ಮಾತ್ರ ಅಲ್ಲ, ಧರ್ಮೇಣ ಲಭತೆ ಸರ್ವಂ, ಧರ್ಮವನ್ನು ಆಚರಣೆ ಮಾಡುವುದರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರ್ತಾ ಹೋಗ್ತದೆ ಅಂತ. ನಾನು ಶ್ಲೋಕದ ಅರ್ಥವನ್ನು ನಿಮಗೆ ಹೇಳುತ್ತಾ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಇಲ್ಲಿ ಹೇಳಿದ್ದಾರೆ ಧರ್ಮದ ಆಚರಣೆಯಿಂದ ಸಂಪತ್ತು ತುಂಬುತ್ತದೆ ಅಂತ. ಅಧರ್ಮದ ಆಚರಣೆಯಿಂದ ಸಂಪತ್ತು ತುಂಬುವುದಿಲ್ಲವಾ? ಅಧರ್ಮ ಮಾಡಿದರೆ ಸಂಪತ್ತು ಹೆಚ್ಚುವುದಿಲ್ಲವಾ? ಅನ್ಯಾಯ ಮಾಡಿದರೆ ಸಂಪತ್ತು ಹೆಚ್ಚುವುದಿಲ್ಲವಾ? ಮೋಸ ಮಾಡಿದರೆ ಸಂಪತ್ತು ಹೆಚ್ಚುವುದಿಲ್ಲವಾ? ವಂಚನೆ ಎಸಗಿದರೆ ಸಂಪತ್ತು ಹೆಚ್ಚುವುದಿಲ್ಲವಾ? ದೇಶದ್ರೋಹ ಮಾಡಿದರೆ ಸಂಪತ್ತು ಹೆಚ್ಚುವುದಿಲ್ಲವಾ? ಈ ಜಗತ್ತಿನಲ್ಲಿ ಎಷ್ಟು ಶ್ರೀಮಂತರಿದ್ದಾರೆ ಮೋಸ ಮಾಡಿ ದುಡ್ಡನ್ನು ಸಂಪಾದನೆ ಮಾಡಿದವರು. ಹಾಗಿದ್ದರೆ ಋಷಿಗಳು ಹೇಳಿದ್ದು ಯಾಕೆ? ಧರ್ಮ ಮಾಡುವುದರಿಂದ ಸಂಪತ್ತು ಹೆಚ್ಚುತ್ತದೆ ಅಂತ. ನಾವು ಅಧರ್ಮ ಮಾಡಬಹುದಲ್ಲ, ಅನ್ಯಾಯ ಮಾಡಬಹುದಲ್ಲ. ನೆನಪಿಡಬೇಕು, ಅನ್ಯಾಯದಿಂದಲೂ ಶ್ರೀಮಂತಿಕೆ ಹೆಚ್ಚುತ್ತದೆ. ಆದರೆ ಅನ್ಯಾಯ ಮಾಡಿದಾಗ ಸಿಗುವ ಸಂಪತ್ತಿನಲ್ಲಿ ಪಾಪವೂ ಅಂಟಿಕೊಳ್ಳುತ್ತದೆ. ಆ ಪಾಪ ನಮಗೆ ಮಾತ್ರ ಅಲ್ಲ, ನಾವು ಮಾಡಿಟ್ಟ ಆಸ್ತಿ ಪಾಸ್ತಿ ನಮ್ಮ ಮಕ್ಕಳಿಗೂ ಹೇಗೆ ಹೋಗ್ತದೋ ಅದೇ ರೀತಿ ನಾವು ಮಾಡಿದ ಪಾಪವೂ ಮಕ್ಕಳ ಕಾಲಕ್ಕೆ ಮೊಮ್ಮಕ್ಕಳ ಕಾಲಕ್ಕೆ ಹೋಗ್ತದೆ. ನಾವು ಮಾಡಿದ ಪುಣ್ಯವೂ ಮಕ್ಕಳ ಕಾಲಕ್ಕೆ ಮೊಮ್ಮಕ್ಕಳ ಕಾಲಕ್ಕೆ ಹೋಗ್ತದೆ. ಆದದ್ದರಿಂದ ನಾವು ಆಸ್ತಿಯನ್ನು ಮಕ್ಕಳಿಗೆ ಕೊಡುವುದರೊಂದಿಗೆ ಪಾಪವನ್ನು ಕೊಟ್ಟು ಹೋಗಬಾರದು, ಪುಣ್ಯವನ್ನೇ ಕೊಟ್ಟು ಹೋಗಬೇಕು. ಆದದ್ದರಿಂದ ಅನ್ಯಾಯದ ಸಂಪತ್ತನ್ನು ಬಯಸದೆ, ಅಧರ್ಮದ ಸಂಪತ್ತನ್ನು ಬಯಸದೆ, ಮೋಸದ ಸಂಪತ್ತನ್ನು ಬಯಸದೆ, ಧರ್ಮವನ್ನು ಆಚರಣೆ ಮಾಡುವುದರಿಂದ ಭಗವಂತ ಕೊಡುವ ಸಂಪತ್ತನ್ನು ನಾವು ಬಯಸಬೇಕು. ಆದದ್ದರಿಂದ ಧರ್ಮದ ಆಚರಣೆಯನ್ನು ನಾವು ಮಾಡಬೇಕು. ಧರ್ಮದಿಂದಲೂ ಸಂಪತ್ತು ಸಿಗ್ತದೆ. ಎರಡನೆಯದ್ದು ಹೇಳುತ್ತಾರೆ, ಧರ್ಮಾತ್ ಪ್ರಭವತೆ ಸುಖಂ. ವಾಲ್ಮೀಕಿಗಳು ಧರ್ಮಾತ್ ಪ್ರಭವತೆ ಸುಖಂ. ನಾವು ಹಣ ಮಾಡುವುದು ಯಾಕೆ ಹೇಳಿ? ಸುಖವಾಗಿ ಜೀವನ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ. ಆ ಸುಖ ಅನ್ನುವಂಥದ್ದು ಧರ್ಮ ಮಾಡಿದವರಿಗೆ ಸಿಗುತ್ತದೆ ಅಂತ ಇಲ್ಲಿ ಋಷಿಗಳು ಹೇಳುತ್ತಾ ಇದ್ದಾರೆ. ಅಧರ್ಮ ಮಾಡಿದರೆ ಸಿಗುವುದಿಲ್ವಾ? ಸುಖ ಸಿಗುವುದಿಲ್ವಾ? ಸಿಗ್ತದೆ. ಅನ್ಯಾಯ ಮಾಡಿದರೆ, ಅನೈತಿಕ ದಂಧೆಗೆ ಇಳಿದರೆ ಸುಖ ಸಿಗುವುದಿಲ್ಲವಾ? ಸುಖ ಸಿಗ್ತದೆ. ಆದರೆ ಅಂಥ ಸುಖದಿಂದಲೂ ಪಾಪ ಅಂಟಿಕೊಳ್ಳುತ್ತದೆ. ಆದದ್ದರಿಂದ ಅಂಥ ಸುಖಕ್ಕೆ ನಾವು ಬಲಿ ಬೀಳದೆ ಧರ್ಮವನ್ನು ಆಚರಣೆ ಮಾಡುವುದರಿಂದ ಭಗವಂತ ನಮ್ಮನ್ನು ಸುಖವಾಗಿ ಇಡ್ತಾನಲ್ಲ, ಆ ಸುಖವನ್ನು ಮಾತ್ರ ಬಯಸಬೇಕು. ಅದಕ್ಕಾಗಿ ನಾವು ಭಜನೆ ಮಾಡಬೇಕು, ಭಜನಾ ಮಂದಿರಕ್ಕೆ ಬರಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಪೂಜೆ ಮಾಡಬೇಕು, ನಿತ್ಯ ದೇವರಿಗೆ ದೀಪ ಇಡಬೇಕು, ನಮ್ಮ ಕುಟುಂಬದ ದೈವಗಳಿಗೆ ಚಾಕರಿಯನ್ನು ಮಾಡಬೇಕು. ಇದೆಲ್ಲ ಧರ್ಮ. 10 ಜನರಿಗೆ ಉಪಕಾರ ಮಾಡಬೇಕು, ದೇಶ ಸೇವೆ ಮಾಡಬೇಕು. ಇವತ್ತು ಪೂಜೆಗೆ ಕೂತವರು ದೇಶ ಸೇವೆ ಮಾಡಿ ಬಂದವರು. ಗರ್ವ ಅದು, ನಿಮ್ಮ ಗರ್ವ. ದೇಶ ಸೇವೆ ಮಾಡಿ ಬಂದಿದ್ದೇನೆ ಅಂತ ಆ ಗರ್ವ ಇನ್ಯಾರಿಗೂ ಸಾಧ್ಯ ಇಲ್ಲ ಬರುವುದಕ್ಕೆ. ಅಂಥ ದೇಶ ಸೇವೆ ಅದು ಪುಣ್ಯ ಕಾರ್ಯ. ಅದು ಮಕ್ಕಳ ಕಾಲಕ್ಕೆ ಕಟ್ಟಿಟ್ಟ ಬುತ್ತಿ. ಆ ಪುಣ್ಯ ನಿಮಗೆ ಮಾತ್ರ ಅಲ್ಲ, ಮಕ್ಕಳ ಕಾಲಕ್ಕೆ ಮೊಮ್ಮಕ್ಕಳ ಕಾಲಕ್ಕೂ ಕೂಡ
ಅಜ್ಜ ಮಾಡಿದ ಪುಣ್ಯ, ದೇಶ ಸೇವೆಯ ಪುಣ್ಯ ಹರಿದು ಹೋಗ್ತದೆ, ಹೋಗಲೇಬೇಕು. ನಮ್ಮ ಧರ್ಮ ಅದನ್ನು ಹೇಳುತ್ತದೆ. ದೇಶ ಸೇವೆ ಮಾತ್ರ ಅಲ್ಲ, ನಾವು ಯಾವ ರೀತಿಯಲ್ಲಿ ಇನ್ನೊಬ್ಬರಿಗೆ ಉಪಕಾರ ಆಗುವ ಹಾಗೆ ಬದುಕುತ್ತೇವೋ ಅವೆಲ್ಲವುಗಳಿಂದ ನಮಗೆ ಪುಣ್ಯ ಪ್ರಾಪ್ತಿಯಾಗುತ್ತದೆ, ಸುಖ ಪ್ರಾಪ್ತಿಯಾಗ್ತದೆ. ಧರ್ಮಾತ್ ಪ್ರಭವತೆ ಸುಖಂ ಧರ್ಮೇಣ ಲಭತೆ ಸರ್ವಂ. ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಧರ್ಮ ಮಾಡಿ ಭಗವಂತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಂಡರೆ ಸಿಗುತ್ತದೆ ಅಂತ ಋಷಿಗಳು ಇಲ್ಲಿ ಹೇಳಿದ್ದಾರೆ. ಆದರೆ ಅರ್ಥ ಆಗುವುದು ಕೆಲವರಿಗಂತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ವ್ಯತತಿ ಸಿದ್ಧಯೇ. 1000 ಮನುಷ್ಯರಿಗೆ ನಾವು ಇದನ್ನು ಹೇಳಿದರೆ ಕಶ್ಚಿತ್ ಕೆಲವು ಜನರು ಇದನ್ನು ಅಳವಡಿಸಿಕೊಳ್ತಾರಂತೆ. ಹಾಗಾಗಿ ನಾವು ಬೇಜಾರು ಮಾಡಲಿಕ್ಕಿಲ್ಲ, ಭಜನೆಗೆ ಬರುವವರು ಬಹಳ ಕಡಿಮೆ ಅಂತ. ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿಬಿಟ್ಟಿದ್ದಾನೆ. ಅವನು ಹೇಳಿದ ಮಾತು ಸುಳ್ಳಾಗುವುದಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ನಾವು ಇಷ್ಟನ್ನು ಹೇಳಿದರೆ, ಮೌಲ್ಯಗಳನ್ನು ಹೇಳಿದರೆ ಕೆಲವು ಜನರು ಅಳವಡಿಸಿಕೊಳ್ಳುತ್ತಾರೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ವ್ಯತತಿ ಸಿದ್ಧಯೇ. ಅಷ್ಟು ಮಾತ್ರ ಅಲ್ಲ, ಅವನು ಹೇಳ್ತಾನೆ ಯತತಾಮಪಿ ಸಿದ್ಧಾನಾಂ. ಅಳವಡಿಸಿಕೊಂಡವರಲ್ಲಿಯೂ ಕೂಡ ಕಶ್ಚಿನ್ಮಾಯ್ ಯೋತ್ತಿ ತತ್ವತಃ. ಅಳವಡಿಸಿಕೊಂಡವರಲ್ಲಿಯೂ ಕೆಲವು ಜನ ಮಾತ್ರ ನನ್ನನ್ನು ಅರಿತುಕೊಳ್ಳುತ್ತಾರೆ. ಭಗವಂತನನ್ನು ಅರಿತುಕೊಳ್ಳುವುದು ಈ ಜೀವನದ ಗುರಿ. ನಾವು ಇಷ್ಟೆಲ್ಲ ಮಾಡಬೇಕಾದದ್ದು ಯಾಕೆ ಅಂತಂದರೆ ಭಗವಂತನನ್ನು ಅರಿತುಕೊಳ್ಳುವುದಕ್ಕಾಗಿ. ಅದಕ್ಕಿಂತ ದೊಡ್ಡ ಧನ್ಯತೆ ಇನ್ಯಾವುದೂ ಇಲ್ಲ. ಬೆಳಗಿನಿಂದ ರಾತ್ರಿ ತನಕ ಭಜನೆ ಮಾಡಬೇಕಾದದ್ದು ಯಾಕೆ? ನಾವು ಸತ್ಯನಾರಾಯಣ ಪೂಜೆ ಮಾಡಬೇಕಾದದ್ದು ಯಾಕೆ? ಭಜನಾ ಮಂದಿರ ಕಟ್ಟಬೇಕಾದದ್ದು ಯಾಕೆ? ಭಗವಂತನನ್ನು ಅರಿತುಕೊಂಡು ಭಗವಂತನ ಇಚ್ಛೆಯ ಪ್ರಕಾರ ಜೀವನ ಮಾಡಬೇಕು. ಅದು ಪುಣ್ಯ ಮತ್ತು ಪಾಪಕ್ಕೆ ನಿರೂಪಣೆ ಇಷ್ಟೇ. ಭಗವಂತ ಇಚ್ಛಿಸಿದಂತೆ ಬದುಕಿದಾಗ ಪುಣ್ಯ ಬರುತ್ತದೆ, ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ನಾವು ಬದುಕಿದಾಗ ಪಾಪ ಬರುತ್ತದೆ. ಹಾಗಾಗಿ ನಾವು ಭಗವಂತನ ಇಚ್ಛೆ ಎಂತ ಅಂತ ನಮ್ಮ ಮನಸ್ಸಿಗೆ ಗೊತ್ತಾಗ್ತದೆ. ಅದಕ್ಕೆ ಶಾಸ್ತ್ರಗಳನ್ನು ಓದುವುದು ಬೇಡ. ಇನ್ನೊಬ್ಬನಿಗೆ ಬೇಜಾರು ಮಾಡಿದರೆ ಭಗವಂತ ಇಷ್ಟಪಡ್ತಾನಾ ಇಲ್ವಾ ಅಂತ ಶಾಸ್ತ್ರ ನೋಡಬೇಕಾ? ನಮ್ಮ ಮನಸ್ಸಿಗೆ ಗೊತ್ತಾಗ್ತದೆ. ಇಂಥ ಸಂಗತಿಗಳನ್ನು ಭಗವಂತ ಮೆಚ್ಚುವ ರೀತಿಯಲ್ಲಿ ನಾವು ಬದುಕನ್ನು ಕಟ್ಟಿಕೊಳ್ಳುವ ಹಾಗೆ ಭಗವಂತ ಪ್ರೇರಣೆ ಕೊಡಲಿ. 1000ರಲ್ಲಿ ಒಬ್ಬ ಅರ್ಥ ಮಾಡಿಕೊಳ್ತಾನೆ ಅಂತ ಏನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದನೋ ಆ ಒಬ್ಬರು ನಾವಾಗುವ ಹಾಗೆ ಆ ಭಗವಂತ ಕೃಪೆ ಮಾಡಲಿ ಅಂತ ಮೊದಲ ಪ್ರಾರ್ಥನೆ. ಮೊದಲು ನಮಗೆ ಸಂಸ್ಕಾರ, ಆಮೇಲೆ ಉಳಿದ ಧನ ಕನಕಾದಿಗಳ ಪ್ರಾರ್ಥನೆ. ಮೊದಲು ಹಿಂದೂ ಸಮಾಜಕ್ಕೆ ಸಂಸ್ಕಾರ ಸಿಗಬೇಕು. ಮೊದಲು ದೇವರ ಮೇಲೆ ಅದಮ್ಯವಾದ ವಿಶ್ವಾಸ ಬರಬೇಕು, ದೇವರ ಮೇಲೆ ಅದಮ್ಯವಾದ ಪ್ರೀತಿ ಹುಟ್ಟಬೇಕು, ಭಗವದ್ಭಕ್ತಿ ಹುಟ್ಟಬೇಕು ಅಂತ ಮೊದಲ ಪ್ರಾರ್ಥನೆ. ಆ ನಂತರ ಭಗವದ್ಭಕ್ತಿಯ ಫಲವಾಗಿ ಸುಖ ಸಿಗಲಿ, ಆಯುಸ್ಸು ಸಿಗಲಿ, ಆರೋಗ್ಯ ಪ್ರಾಪ್ತಿಯಾಗಲಿ, ಮಾಡುವಂಥ ಉದ್ಯೋಗ ವ್ಯಾಪಾರಗಳಲ್ಲಿ ಅಭಿವೃದ್ಧಿಯಾಗಲಿ, ಕೃಷಿಯಲ್ಲಿ ಸಂಪತ್ತು ಹೆಚ್ಚಲಿ, ಎಲ್ಲ ರೀತಿಯಲ್ಲಿಯೂ ಕೂಡ ಮಕ್ಕಳಿಗೂ ಕೂಡ ನಮ್ಮ ಕಾಲಕ್ಕೆ ಮುಗಿಬಾರದಲ್ಲ ಭಜನಾ ಮಂದಿರದ ಈ ಕಾರ್ಯಕ್ರಮಗಳು. ನಾವು ಶಾಶ್ವತ ಅಲ್ಲ, ಆದರೆ ಈ ಭಜನಾ ಮಂದಿರ ಶಾಶ್ವತವಾಗಿ ಇರಬೇಕು. ನಮ್ಮ ಮಕ್ಕಳ ಕಾಲಕ್ಕೆ, ಮೊಮ್ಮಕ್ಕಳ ಕಾಲಕ್ಕೆ 7 ತಲೆಮಾರುಗಳು ಈ ನೆಲದಲ್ಲಿ ಬಂದಾಗಲೂ ಕೂಡ ಈ ಭಜನಾ ಮಂದಿರದಲ್ಲಿ ಹೀಗೆಯೇ ಇಂಥ ಆಚರಣೆಗಳು ನಡೀತಿರಬೇಕು ಅಂತಂದರೆ ಮುಂದಿನ ಜನಾಂಗಕ್ಕೆ ಆ ದೈವಭಕ್ತಿ ಸಿಗಬೇಕು, ಸಂಸ್ಕಾರ ಸಿಗಬೇಕು, ವಿದ್ಯೆ ಸಿಗಬೇಕು, ಜ್ಞಾನ ಸಿಗಬೇಕು. ನಮ್ಮ ಗ್ರಾಮದ ಕೀರ್ತಿ ಗೌರವಗಳನ್ನು ಉಳಿಸುವಂಥ ಸಂಸ್ಕಾರವಂತರು ಆ ಮಕ್ಕಳು ಆಗುವ ಹಾಗೆ ಆ ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳಿ, ನಮ್ಮೆಲ್ಲರ ಬದುಕಿನ ಸಮಸ್ಯೆಗಳಿಗೆ ಏನಾದರೂ ಇದ್ದರೆ ಭಗವಂತ ಪರಿಹರಿಸಿ ಇಷ್ಟಾರ್ಥಗಳನ್ನು ಸಿದ್ಧಿಸಿ ಬದುಕನ್ನು ಬಂಗಾರ ಮಾಡಿಕೊಡಲಿ ಅಂತ ಹೇಳಿ ಅತ್ಯಂತ ಭಕ್ತಿಯಿಂದ ಎಲ್ಲರಿಗಾಗಿ ಮಾಡುತ್ತಾ ಇರುವಂತಹ ಪ್ರಾರ್ಥನೆ.